ನೀವು ದಿನ ಲೇಟಾಗಿ ಮಲ್ತಿದ್ರ 12 ಗಂಟೆ ಇಲ್ಲ 1 ಗಂಟೆ ಇಲ್ಲ 2 ಗಂಟೆ ಥರ ಮಲ್ತಿದ್ರ ಅಂದರೆ ನಿಮ್ಮ ದೇಹ ನಿಧಾನಕ್ಕೆ ಸೈಲೆಂಟಾಗಿ ಸಾಯೋಕೆ ರೆಡಿ ಆಗ್ತಿದೆ ಅಂತ ಅರ್ಥ. ನಮಸ್ತೆ. 60 ದಿನ 60 ಶರೀರದಲ್ಲಾಗೋ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಲೇಟಾಗಿ ಮಲಗೋದು ದೊಡ್ಡ ಅಪಾಯ. ಯಾಕಂದರೆ ನಮ್ಮ ದೇಹದಲ್ಲಿ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಈ ಸರ್ಕ್ಯಾಡಿಯನ್ ರಿದಮ್ಗೆ ನಾವು ಬಯಾಲಜಿಕಲ್ ಕ್ಲಾಕ್ ಅಂತ ಅಂತೀವಿ. ಅಂದರೆ ದೇಹದಲ್ಲಿ ಒಂದು ಗಡಿಯಾರ ನಡೀತಾನೆ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸೂರ್ಯ ಮುಳುಗದ ಮೇಲೆ ನಮ್ಮ ಮೆದುಳು ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಆದರೆ ನೀವು ರಾತ್ರಿ 12, 1, 2 ಥರ ಮೊಬೈಲ್ ನೋಡ್ತಾ ಜಾಗರಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಮೊಬೈಲ್ನ ನೀಲಿ ಬೆಳಕು ಈ ಬೆಳಕಿರುತ್ತಲ್ವ, ಆ ಮೆಲಟೋನಿನ್ನ ರಿಲೀಸ್ ಮಾಡೋದನ್ನ ಕಡಿಮೆ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಫ್ರೆಶ್ ಅನ್ಸಲ್ಲ, ಕೆಲಸ ಮಾಡೋದ್ರ ಕಡೆ ಏಕಾಗ್ರತೆ ಇರಲ್ಲ, ಮತ್ತು ನಮ್ಮ ಮೆಮೊರಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ದೇಹದಲ್ಲಿ ಕಾರ್ಟಿಸೋಲ್ ಅಂತ ಒಂದು ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಗ್ರಿಲಿನ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗಿ ಲಿಪ್ಟಿನ್ ಅಂತ ಕಡಿಮೆ ಆಗಿ ನಮಗೆ ಸಿಹಿ ಫುಡ್, ಜಂಕ್ ಫುಡ್ ತಿನ್ಬೇಕು ಅನ್ಸುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ತೂಕ ಹೆಚ್ಚಾಗುತ್ತೆ. ತೂಕ ಹೆಚ್ಚಾಗೋ ಜೊತೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಂದ್ ಮಾಡಿಬಿಡುತ್ತೆ. ಆವಾಗ ಟೈಪ್ 2 ಡಯಾಬಿಟೀಸ್ ಚಾಲೂ ಆಗುತ್ತೆ. ಹಾರ್ಟ್ ಅಟ್ಯಾಕು, BP ಮತ್ತು ಹಾರ್ಟಿನ ರೋಗಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಮಾಡಬೇಕು, ಪ್ರತಿದಿನ ಯಾವಾಗಲೂ ಒಂದೇ ಟೈಮಲ್ಲಿ ಮಲಗಬೇಕು. ಮಲಗೋ ಸಮಯ 1 ಗಂಟೆ ಮುಂಚೆ TV ಮತ್ತು ಫೋನ್ನ ದೂರ ಇಟ್ಟು ಮಲ್ಕೋಬೇಕು. ಕೊಠಡಿ ಏನಿರುತ್ತಲ್ವ ಅದು ಸೈಲೆಂಟ್ ಆಗಿರಬೇಕು ಮತ್ತು ಕತ್ತಲೆ ಇರಬೇಕು, ಡಾರ್ಕ್ ಇರಬೇಕು. ಮತ್ತು 7ರಿಂದ 9 ಗಂಟೆ ಇದ್ದರೆ ಮಾಡಲೇಬೇಕು. ನಿಮ್ಮ ದೇಹ ಅದರದೇ ಆದ ಒಂದು ಸೈಕಲ್ ನಡೀತಿದೆ. ಎಷ್ಟು ನೀವು ಕೆಲಸ ಮಾಡ್ತೀರೋ ಅಷ್ಟು ನಿಮ್ಮ ರಿಕವರಿ ಬೇಯಿಸಬೇಕು. ಅದೇ ಥರವಾಗಿ ಕೆಲಸ ಅಷ್ಟು ನಿಂತಿರಬೇಕು. ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ಕತ್ಲೆ ಆದ ತಕ್ಷಣ ಬಾಗಿಲು ಮುಚ್ಕೊಂಡು ಎಲ್ಲ ಮಲ್ಕೊಂಡ್ಬಿಡ್ತಿದ್ರು. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳ್ತಿದ್ರು. ಸೂರ್ಯ, ಚಂದ್ರ, ಪರಿಸರ ನಮಗೆ ಹೇಳುತ್ತೆ ಯಾವ ಥರ ಬದುಕಬೇಕು ಅಂತ. ಈ ರೀಲ್ನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿದ್ವಿ. ರಾತ್ರಿ ರೀಲ್ಸ್ ಕಳಿಸ್ತಿರ್ತಾನಲ್ಲ, ನಮಗೆ ಈ ರೀಲ್ನ ಶೇರ್ ಮಾಡಿ. ಧನ್ಯವಾದ.